ಬನ್ನಿ ಸರ್. ಒಳ್ಳೆ ಏರಿಯಾದಲ್ಲಿ ಒಳ್ಳೆ ಕಾಫಿ. ಚಿಯರ್ಸ್. ಸುಟ್ಟೋಯ್ತಾ? ಆದ್ರೂ ಎಷ್ಟು ಕೂಲ್. ನ್ಯಾಚುರಲ್ AC. ಇದ್ರ ಮುಂದೆ ಯಾವ ACನೂ ಇಲ್ಲ ಸರ್. ಹಿಂಗ್ ಕಾಣ್ತಾ ಇದ್ದಾರೆ ಗೋಲ್ಡನ್ ಸ್ಟಾರ್ ಗಣೇಶ್. ಬನ್ನಿ ಗೈಸ್, ವಡೆಪಾವ್ ತಿನ್ನೋಣ. ಸರಿ, ವಡೆಪಾವ್ ಇಟ್ಟಿರ್ಬೇಕಾ? ತೊಳಿಬೇಕಂತೆ, ಪಾತ್ರೆ ತೊಳಿಬೇಕು. ಉಂಡೆ ತಗಪ್ಪ. ಏನ್ ತಗೊಂಡಿದ್ದೀರಾ ಸರ್ ನೀವು? ಏನೋ ಗೊತ್ತಿಲ್ಲ, ಹಿಟ್ಟಲ್ಲಿ ಹಾಕ್ಬಿಟ್ಟು ಕೊಟ್ಟವ್ರೆ. ಏನೋ ನೋಡ್ಬೇಕಿತ್ತು. ಅನ್ಬಾಕ್ಸ್ ಮಾಡೋಣ ಬನ್ನಿ. ಅನ್ಬಾಕ್ಸಿಂಗ್ ಮಾಡಿ ನೀವೇ ಫಸ್ಟ್. ಕರೆಕ್ಟಾಗಿ ನಂಜನಗೂಡು ಹತ್ರ ಇದ್ವಿ. ಯಾಕೆ ನಂಜನಗೂಡು ಹತ್ರ ಇದ್ದೀವಿ ಅಂದರೆ ನಾವು ಊಟಿಗೆ ಹೋಗ್ತಾ ಇದ್ವಿ. ಸೊ ಊಟಿಗೆ ಹೋಗೋ ರೋಡಲ್ಲಿ ಊಟಿ ರೋಡ್ ಇದೆ ಆ್ಯಕ್ಚುಲಿ. ಟಿಫನ್ಗೆ ಅಂತ ನಿಲ್ಸಿದ್ದೀವಿ. ಅವನಿಗೆ ಹುಡುಗಿ ಬರೋಣ ಅಂತ. ಟಿಫನ್ ಆದಮೇಲೆ ಇವಾಗ ಡೈರೆಕ್ಟ್ ಡ್ಯೂಟಿಗೆ. ಸೊ ಇವತ್ತು ನಾವು ಊಟಿಗೆ ಹೋಗ್ತಾ ಇದ್ದೀವಿ. ಊಟಿಗೆ ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ನಾನು ಆಮೇಲೆ ಹೇಳ್ತೀನಿ. ನನ್ನ ಜೊತೆ ಇದ್ದಾರೆ ನಿತೀಶ್ ಅಂತ, ನಮ್ಮ ಕೊಲೀಗ್ ಆ್ಯಕ್ಚುಲಿ. ಹಾಯ್ ಸರ್, ಹೇಗಿದ್ದೀರಾ? ನಾನು ಸೂಪರ್. ತಿಂಡಿ ಆಯಿತಾ? ಆಯ್ತಲ್ಲ, ಜಸ್ಟ್ ಇವತ್ತನ್ನೇ ತಿಂದೆ. ಓಕೆ, ಇಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಹೋಟ್ಲಿಂದ ಆಚೆ ಬಂದಿದ ತಕ್ಷಣ ದೊಡ್ಡ ಬಿಲ್ಡಿಂಗ್ಗೆ ಪೇಂಟ್ ಮಾಡ್ತಾ ಇದ್ದಾರೆ. ಪೇಂಟ್ ಮಾಡೋರು ಅಷ್ಟು ಹೈಟ್ ಮೇಲೆ ನಿಂತ್ಕೊಂಡ್ರು ಏನೂ ಸೇಫ್ಟಿ ಪ್ರಿಕಾಷನ್ಸ್ ಇಲ್ಲ. ಏನು ಅನ್ಸುತ್ತೆ ಸರ್? ಅದು ಅವರು ವಹಿಸ್ಕೊಂತಾರಲ್ಲ ಮೇಸ್ತ್ರಿ, ಅವ್ರ ತಲೆಯಲ್ಲಿ ಅದು ಇರಬೇಕು. ಇವರು ದಿನಕೂಲಿ ಕೆಲ್ಸಕ್ಕೆ ಬರ್ತಾರಲ್ಲ, ಅವ್ರು ಹೊಟ್ಟೆ ಪಾಡಿಗೋಸ್ಕರ ಬಂದೇ ಬರ್ತಾರೆ. ಅವ್ರೇನೂ ಮಾಡೋದಕ್ಕಾಗಲ್ಲ, ಅವ್ರ ಕೈಯಲ್ಲಿ ಇಲ್ಲ ಅದು ಕೆಲಸ. ಯಾರು ಒಪ್ಕೊತಾರೆ ಅವರು ಅದನ್ನು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಮಾಡಿಸ್ಬೇಕು. ಅವ್ರ ಸೇಫ್ಟಿನೂ ಅವ್ರ ತಲೆಯಲ್ಲಿ ಇಟ್ಕೊಂಡು ಕೆಲಸ ಒಪ್ಕೋಬೇಕು. ಇಷ್ಟೆಲ್ಲ ಯಾಕೆ ಇವ್ರು ಹೇಳ್ತಿದ್ದಾರೆ ಅಂತಂದರೆ, ಇವರು ಒಬ್ಬರು ಪ್ರೊಡಕ್ಷನ್ ಮ್ಯಾನೇಜರು. ಸೊ ಇವ್ರಿಗೆ ಸೇಫ್ಟಿ ಬಗ್ಗೆ ಎಲ್ಲ ಕಂಪ್ಲೀಟ್ ಗೊತ್ತು. ಕರೆಕ್ಟ್, ಹೌದು. ಅದನ್ನ ನೋಡಲೇಬೇಕಾಗುತ್ತೆ. ಬರೀ ಕೆಲಸ ಮಾತ್ರ ಚೆನ್ನಾಗಿ ಆಗಬೇಕು, ಎಲ್ಲ ಕ್ಲೈಂಟ್ ಸ್ಯಾಟಿಸ್ಫ್ಯಾಕ್ಷನ್ ಇಂಪಾರ್ಟೆಂಟ್, ಹೌದು. ಆದರೆ ಬ್ಯಾಕ್ ಎಂಡಿಂದ ಒಬ್ಬರು ಜೀವಕ್ಕಿಂತ ಅದೇನು ಜಾಸ್ತಿ ಅಲ್ಲ. ಸ್ಯಾಟಿಸ್ಫ್ಯಾಕ್ಷನ್ನು ಅಥವಾ ಕೆಲಸದ ನೀಟಾಗಿ ಬರೋದು ಅದೆಲ್ಲನೂ ಯಾರ ಜೀವಕ್ಕಿನ್ನೂ ಜಾಸ್ತಿ ಅಲ್ಲ. ಅದಕ್ಕೋಸ್ಕರ ಅದನ್ನು ಜೋಪಾನ ಹೋಗಿ ನೋಡಿ. ಓಕೆ ಸರ್, ಊಟಿಗೆ ಹೋಗ್ತಾ ಇದ್ದೀವಿ. ಏನು ಅನಿಸ್ತಾ ಇದೆ? ಇವಾಗಂತೂ ಚೆನ್ನಾಗಿ ಅನಿಸ್ತಾ ಇದೆ, ಮುಂದೆ ನೋಡ್ಬೇಕು. ನೋಡೋಣ. ಅಲ್ಲೋ ಹೋಗ್ತಾ ಹೋಗ್ತಾ ಹಂಗೆ ಫನ್ ಲಾಗ್ಸ್ ನೋಡೋಣ. ಬನ್ನಿ ಸರ್. என்ன வேணும்? என்ன வேணும்? காஃபி, டீ இருக்குது, காஃபி இருக்குது, பால் இருக்குது. ಯಾವುದು ಸರ್ ಇದು ಏರಿಯಾ? ನೋಡಿ, ಇಲ್ಲಿ ನೋಡಿ. ಯಾವ ಏರಿಯಾ ಇದೆ? ಯಾವುದೋ ಮೈಸೂರಿಂದ ಹಂಗೆ ಬಂಡೀಪುರ ರೋಡಲ್ಲಿ ಬಂದು ರೋಡಿ ಎಲ್ಲ ಪಾಸ್ ಆಯಿತು. ಊಟಿ ರೋಡಲ್ಲಿ ಬರ್ತಾ ಹತ್ರ. ಊಟಿಗಿನ್ನ ಊಟಿ ಫುಲ್ ಘಾಟ್ ಸೆಕ್ಷನ್. ಕಿಲೋಮೀಟ್ರ್ ಇರಬೇಕು. ಇನ್ನೊಂದು 10 ಕಿಲೋಮೀಟ್ರಿಗೆ ಊಟಿ ರೀಚ್ ಆಗ್ತೀವಿ. ಫುಲ್ ಘಾಟ್ ಸೆಕ್ಷನ್ಸು, ಫಾರೆಸ್ಟ್ ಏರಿಯಾದಲ್ಲಿ ಚಿಲ್ಲಾಗಿದೆ ವೆದರ್. ಒಳ್ಳೆ ಏರಿಯಾದಲ್ಲಿ ಕಾಫಿ ಕುಡಿತಾ ಇದ್ದೀವಿ. ಕಾಫಿ ಬದಲು ಬೇರೆ ಏನೋ ಬೇಕು ಅಂತ ಹೇಳ್ತಾ ಇದ್ದಾರೆ ಅಭಿಷೇಕ್. ಇಲ್ಲ, ಅದೆಲ್ಲ ಕುಡಿಯಲ್ಲ ನಾನು. ಏನಂತ ಗೊತ್ತಾಗ್ತಾ ಇಲ್ಲ ಅದೇನಂತ. ಕಾಫಿ ಟೀ ಬಿಟ್ಟು ನೀರು ಬಿಟ್ಟಿದ್ದೀರಿ. ಏನಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಗೋಲಿ ಸೋಡಾ ಕುಡಿಯಲ್ಲ ಸರ್ ನಾನು. ಒಳ್ಳೆ ಏರಿಯಾದಲ್ಲಿ ಒಳ್ಳೆ ಕಾಫಿ. ಚಿಯರ್ಸ್. ಸುಟ್ಟೋಯ್ತಾ? ಕೋಲ್ಡ್ ಹೊಡಿತೈತಲ್ಲ, ಅದಕ್ಕೆ ಸುಡ್ಲಿ ಅಂತ. ಹಂಗೆ ಆಗುತ್ತೆ. ಊಟಿಯಲ್ಲಿ ಕಾಫಿ ಕುಡಿಯೋಕ್ಕೂ ಋಣ ಬೇಕು. ಮೋಹನ್ ಕಳ್ಸ. ಋಣ ಬೇಕು. ಮೋಹನ್ ಎಲ್ಲಿದ್ಯಪ್ಪ? ಮೋಹನ್
ಬಿಸಿಲು 12 ಗಂಟೆ ಆಯಿತು ನಿಜವಾಗ್ಲೂ ಟೈಮು 12:15 ಆದರೂ ಎಷ್ಟು ಕೂಲ್ ನ್ಯಾಚುರಲ್ ಎ ಸಿ, ಇದ್ರ ಮುಂದೆ ಯಾವ ಎ ಸಿನೂ ಇಲ್ಲ ಅಲ್ವಾ. ಕಾರಲ್ಲಿ ಎ ಸಿ ಹಾಕೊಂಡ್ರು ಅಷ್ಟು ಎ ಸಿ ಕೂಲೇ ಇಲ್ಲ, ಅಷ್ಟೇ ಮುಂದೆ ಯಾವ ಎ ಸಿನೂ ಇಲ್ಲ. ಒಂದೊಳ್ಳೆ ವ್ಯೂ ಪಾಯಿಂಟ್ ತೋರಿಸ್ತೀನಿ ಬನ್ನಿ. ವಾವ್ ವಾವ್ ವಾವ್, ಎಂತ ವ್ಯೂ ಪಾಯಿಂಟ್ ಸರ್. ಹಿಂಗ್ ಕಾಣಿಸ್ತಾ ಗೋಲ್ಡನ್ ಸ್ಟಾರ್ ಗಣೇಶ್. ಸಕ್ಕತ್ತಾಗೈತೆ ನೋಡಿ ವ್ಯೂ. ಸೂಪರ್ ಲೊಕೇಶನ್, ಒಳ್ಳೆ ಗಾಳಿ ಬರ್ತಾ ಇದೆ. ಏನ್ ಸರ್ ಇಲ್ಲೇ ಮನೆ ಮಾಡ್ಕೊಳ್ಳೋಣ, ಇಲ್ಲೇ ಹೊಲ ಕೂಲಿ ಕೆಲಸ ಕೂಲಿ ಕೆಲಸ ಮಾಡಿದ್ರು ಪರವಾಗಿಲ್ಲ, ಇಂಥ ಜಾಗದಲ್ಲಿ ಸಾಕ. ಹಂಗೂ ಮನೆಗಳಿದೆ ನೋಡಿ ಇಲ್ಲಿ, ಇದೆಲ್ಲ ಮನೆಗಳೇ. ಬೆಟ್ಟದ ಮೇಲೆ ಎಷ್ಟು ದೊಡ್ಡ ಬೆಟ್ಟ, ಅಲ್ಲಿ ಇಷ್ಟು ಮನೆಗಳು. ವ್ಯೂ ನೋಡಿ, ಇಲ್ಲಿ ರೋಡ್ ನೋಡಿ ಹೆಂಗಿದೆ ಕರ್ವು. ಪೀಸ್ ಆಗಿ ಹೋಗಿದೆ. ಊಟಿಗೆ ಬಂದಿದ್ದು ಕೆಲಸ ಮುಗೀತು, ಮೀಟಿಂಗ್ ಎಲ್ಲ ಆಯಿತು. ಇನ್ನು ಊಟ ಒಂದೇ ಬಾಕಿ ಇದೆ. ಹೊಟ್ಟೆಗೆ ಊಟ ಹಾಕಿಲ್ಲ ಪಾಪ, ನಮ್ಮ ಡ್ರೈವರ್ಗೂ ಊಟ ಕೊಟ್ಟಿಲ್ಲ, ನಾವು ಊಟ ಮಾಡಿಲ್ಲ. ಇವಾಗ ಬರೀ ಚಿಲ್ ಅಷ್ಟೇ. ಬೈ 6 ಒಳಗಡೆ ನಾವು ಬಂಡೀಪುರ ಒಳಗಡೆ ರೀಚ್ ಆಗಿಲ್ಲ ಅಂದರೆ ಇವತ್ತು ಮನೆಗೆ ಹೋಗಕ್ಕೆ ಕರೆಕ್ಟಾಗಿ 4 ಗಂಟೆ ಆಗಿದೆ. 4 ಗಂಟೆ ಇನ್ನು 2 ಅವರ್ ಸಿಗುತ್ತೆ ನಮಗೆ ಬಂಡೀಪುರ ರೀಚ್ ಆಗಬೇಕು. ಇಲ್ಲ ಅಂತಂದರೆ ಮನೆಗೆ ಹೋಗೋಕ್ಕಾಗಲ್ಲ, ಇಲ್ಲೇ ಉಳ್ಕೊಂಡು ಬೆಳಗ್ಗೆ ಹೋಗ್ಬೇಕಾಗತ್ತೆ. ಅಷ್ಟರಲ್ಲಿ ರೀಚ್ ಆಗ್ಬೇಕು ಸರ್, ರೀಚ್ ಆಗಬೇಕು. ರೀಚ್ ಮಾಡ್ತೀರಾ? ಹಾಂ ಮಾಡಿಬಿಡ್ತೇನೆ. ರೀಚ್ ಮಾಡ್ತಾರೆ ಫೋನ್ ಡ್ರೈವರ್ ಅವರು. ಬನ್ನಿ ಗೈಸ್, ತೊಡೆ ಪಾವ್ ತಿನ್ನೋಣ. ಸರಿ, ವಡೆ ಪಾವ್. ಏನು ಪಾವು? ಬಾಯಿ ಸ್ಲಿಪ್ ಆಯಿತು. ಸ್ಲಿಪ್ ಆದರೆ ಓಕೆ, ಸ್ಲಿಪ್ ಎಲ್ಲೋ ಇದು. ವಡಾ ಪಾವ್ ತಿನ್ನಕ್ಕೆ ಬಂದಿದ್ದೀವಿ. ಅದೇನದು, ಅದು ಬೋಂಡಲ್ಲ? ಬೋಂಡ, ಆಲೂ ಬೋಂಡ. ಈ ಬೋಂಡ ಸೇಮ್ ಅದ್ರ ಒಳಗಡೆ ಇರುತ್ತೆ, ಬಂದು ಒಳಗಡೆ ಹಾಕ್ರಿ. ವಡಾ ಪಾವ್ ತೊಗೊಳಕ್ಕೆ ಬಂದಿದ್ದೀವಿ. ಸಾಕಾ ಸರ್? ಸಾಕು, ಊಟ ಮಾಡಿಲ್ಲ. 4 ವಡಾ ಪಾವ್ ತಿಂದ್ಬಿಟ್ಟು ಆಮೇಲೆ ಹೋಗಿ ಹೋಟ್ಲಲ್ಲಿ ಹೋಗಿ ಊಟ ಮಾಡ್ತೀವಿ. ಪಾರ್ಟ್ ಟೈಮ್ ಒಂದು ಕೆಲಸ ಊಟಿಲಿ. ಬೆಂಗಳೂರಲ್ಲಿ ಸಾಕಾಗಿಲ್ಲ ಅಂತ ಅಂದ್ಬಿಟ್ಟು ಊಟಿಗೆ ಬಂದವ್ರೆ ಪಾಂಪ್ಲೆಟ್ ಹಂಚಕ್ಕೆ. ಸರ್ ಏನು ಸರ್, ದುಡ್ಡು ಕೊಟ್ಟಿಲ್ವಾ? ಹಾಂ, ದುಡ್ಡು ಕೊಡದೆ ಬಂದಿದ್ದೀರಾ? ಫೋನ್ ಪೇ ಮಾಡಿದ್ದೀನಿ, ತೊಳೆಯಕ್ಕೆ ಹಾಕತ್ತಾರ. ನಡೀರಿ, ಇಟ್ರುಬ್ಬನ ನಡೀರಿ. ಇಟ್ರುಬ್ ಬೇಕಾ? ತೊಳಿಬೇಕಂತೆ, ಪಾತ್ರೆ ತೊಳಿಬೇಕು. 20 ರೂಪಾಯಿ ಜಾಸ್ತಿ ಕೊಟ್ಬಿಟ್ಟವ್ರೆ. ಊಟಿಗೆ ಬಂದು ನಾಟಿ ಪಾರ್ಟ್ ಟೈಮ್ ಕೆಲಸ ನೋಡಿದ್ದೀನಿ ಒಂದು. ಯಾವುದೋ ಬರ್ತಾ ಇಲ್ಲ, ಅಕ್ಷರ ಏನೂ ಗೊತ್ತಾಗ್ತಾ ಇಲ್ಲ. ಬೈಕ್ ಚಿತ್ರ ಇದೆ. ಲಕ್ಕಿಡಿಪ್ ಇದು, ಲಕ್ಕಿಡಿಪೇ ಇರಬೇಕು. ಇದೇನು ಊಟಿಗೆ ಬಂದ್ಬಿಟ್ಟು ನಾಟಿ ಆಗ್ಬಿಟ್ಟವ್ರೆ ಫುಲ್ಲು. ಕೊಡ್ತಾ ಇದ್ದೀನಿ, ಎಲ್ಲರಿಗೂ ಹಂಚ್ತಾ ಇದ್ದೀನಿ. ಇನ್ಯಾರು ಕೊಡೋಣ ಸರ್? ಹೆಂಗಿದೆ ಬೆಂಗಳೂರು? ಚೆನ್ನಾಗಿದೆಯಾ? ಊಟಿ ಚೆನ್ನಾಗಿದೆಯಾ? ಬೆಂಗಳೂರಿಗಿಂತ ಊಟಿ ಚೆನ್ನಾಗಿದೆ. ಊಟಿ ಸೂಪರ್ ಆಗಿದೆ. ಊಟಿಲೇ ಇರೋಣ, ಪಾಂಪ್ಲೆಟ್ ಹಚ್ಕೊಂಡು ಇಲ್ಲೇ ಇರ್ತೀರಾ? ಇಲ್ಲೇ ಬಂದು ತಿನ್ಕೊಂಡು ವಡೆ ಪಾವ್ ತಿನ್ಕೊಂಡು ಇಲ್ಲೇ ಇರ್ತೀವಿ. ಉಂಡೆ ತಗಪ್ಪ. ಏನ್ ತಗೊಂಡಿದ್ದೀರಾ ಸರ್ ನೀವು? ಏನೋ ಗೊತ್ತಿಲ್ಲ, ಹಿಟ್ಟಲ್ಲಿ ಹಾಕ್ಬಿಟ್ಟು ಕೊಟ್ಟವ್ರೆ. ಏನೋ ನೋಡ್ಬೇಕಿತ್ತು, ಅನ್ಬಾಕ್ಸ್ ಮಾಡೋಣ ಬನ್ನಿ. ಅನ್ಬಾಕ್ಸಿಂಗ್ ಮಾಡಿ ನೀವೇ ಫಸ್ಟ್. ಹಂಗೆ ತಿನ್ನಿ. ಇದು ಬಿಸಿಯಾಗಂತೂ ಇಲ್ಲ, ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ನೋಡೋಣ ಇದು ಹೆಂಗಿದೆ. ಓಪನ್ ಮಾಡಿ ನೋಡಿದ್ರೆ ಸೆಕ್ಸಿಯಾಗಿದೆ. ಸೆಕ್ಸಿಯಾಗಂತೂ ಕಾಣಿಸ್ತಾ ಇದೆ.
ತಿನ್ನೋಣ ಗೈಸ್ ಹೆಂಗಿದೆ ಅಂತ. ಏನ್ ಸರ್ ಅದು ಆಕ್ಚುಲಿ ಇದು ಒಳಗಡೆ ಆಲೂಗಡ್ಡೆ ಇದೆ, ಅದ್ರ ಮೇಲೆ ಬಂದಿದೆ, ಅದ್ರ ಮೇಲೆ ಕಡಲೆ ಇಟ್ಟಿದೆ, ಅದನ್ನ ಸೇರಿಸಿ ಬೋಂಡ ಎಣ್ಣೆಲಿ ಕರ್ದು ಬಿಟ್ಟಿದ್ದಾರೆ. ಸ್ಮೆಲ್ ಬರ್ತಾ ಇದೆ. ಚೆನ್ನಾಗಿಲ್ಲ ಗೈಸ್, ಚೆನ್ನಾಗಿಲ್ಲ. ಓಕೆ ಓಕೆ ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಹೊಟ್ಟೆ ಹಸಿವಾಗ್ತಾ ಇದೆ. ಯಾವುದೋ ಒಂದು ಚೆನ್ನಾಗಿದೆ ಗೈಸ್. ನೋಡಿ, ಹೊಟ್ಟೆ ಹಸಿವಾದಾಗ ಏನ್ ಕೊಟ್ರು ಚೆನ್ನಾಗೇ ಇರುತ್ತೆ. ಆದ್ರೆ ಇವ್ರಿಗೆ ಚೆನ್ನಾಗಿಲ್ವಂತೆ, ಯಾಕಂದ್ರೆ ಅವ್ರಿಗೆ ಹೊಟ್ಟೆ ತುಂಬಿದೆ. ಖಂಡಿತವಾಗ್ಲೂ ಇಲ್ಲ, 2 ದಿನ ಊಟ ಮಾಡಲಿಲ್ಲ, ಇರಲಿಲ್ಲ. ಹೋಗ್ಲಿ, ನನಗೆ ಕೊಡಿ ಹೋಗ್ಲಿ.